ಇದು ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ನಾಯಕರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿರತಕ್ಕಂಥ ಜೆಡಿಎಸ್ ವಕ್ತಾರೆ ಜಾನ್ವಿ ಅವರನ್ನ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ. ಕೇಳಿಸ್ಕೊಳ್ಳಿ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಗ್ ಬಾಸ್ ಖ್ಯಾತಿಯ ಜಾನ್ವಿಯರು ಇದ್ದಾರೆ. ಮಾತನಾಡ್ತೀನಿ. ಜಾನ್ವಿಯರೇ, ನೀವು ಕೂಡ ಇಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ರೈತರ ಜೊತೆ ಕೂಡಿ ಇವತ್ತೊಂದು ಹೋರಾಟದ ಮತ್ತೊಂದು ಹೆಜ್ಜೆ ಇಡ್ತಾ ಇದ್ದಾರೆ ಪಾದಯಾತ್ರೆ. ಹೌದು, ಇವತ್ತು 518ನೇ ದಿವಸ. ವಿವಿಧ ಸ್ವರೂಪದ ಹೋರಾಟಗಳನ್ನು ರಾಜ್ಯದ ಜನರು ನೋಡೇ ಇದ್ದಾರೆ. ಬಿಡದಿ ರೈತರ ಪರವಾಗಿ ನಮ್ಮ ಪಕ್ಷ ಯಾವ ರೀತಿಯಾಗಿ ಪ್ರಬಲವಾಗಿ ನಿಂತಿದೆ ಅನ್ನೋದನ್ನು ಇಡೀ ರಾಜ್ಯ ಅದನ್ನು ಸಾಕ್ಷೀಕರಿಸಿದೆ. ಅದರ ಮುಂದಿನ ಹೆಜ್ಜೆಯಾಗಿ ಇವತ್ತು ನಾವು ಈ ಬೈರ್ಮಂಗಲ ಸರ್ಕಲ್ನಿಂದ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಪಾದಯಾತ್ರೆಯನ್ನು 3 ದಿವಸಗಳ ಕಾಲ ಹಮ್ಮಿಕೊಂಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಬಿಡದಿಯಷ್ಟೇ ಅಲ್ಲ, ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಅನೇಕ ಮುಖಂಡಗಳು, ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಿಡದಿ ರೈತರ ಪರವಾಗಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಹೋರಾಟ ನಿರಂತರ, ಯಾಕಂದರೆ ನಮ್ಮ ಹೋರಾಟ ನ್ಯಾಯಯುತವಾಗಿದೆ. ಹಾಗಾಗಿ ಅವರು ಎಷ್ಟೇ ಹಿಂದಿನಿಂದ ನಮಗೆ ಕತ್ತಿ ಮಸೆ ಅಂತ ಕೆಲಸ ಮಾಡಿದ್ರು ಕೂಡ ನಾವು ರೈತರ ಪರವಾಗಿ ಬಲವಾಗಿ ನಿಂತಿದ್ದೀವಿ. 3ನೇ ದಿವಸ ಫ್ರೀಡಮ್ ಪಾರ್ಕ್ನಲ್ಲಿ ಮಾಜಿ ಪ್ರಧಾನಿಗಳಾದಂಥ ಮಣ್ಣಿನ ಮಗ ದೇವೇಗೌಡರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಈ ಕ್ಷಣದಲ್ಲೇ ಕಂಪನ ಶುರುವಾಗಿದೆ ಅನ್ನೋದು ನನ್ನ ಭಾವನೆ. ಯಾಕಂದರೆ ನಿನ್ನೆ ಕೂಡ ಸಮಿತಿ ರಚನೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಏನಾದರೂ ಒಂದು ಹೋರಾಟ ಆಗುತ್ತೆ ಅಥವಾ ಅಪ್ಪಾಜಿ ಧರಣಿ ಕೊಡ್ತೀವಿ ಅಂತ ಅಂದಾಗ ಅವರಿಗೆ ಕಂಪನ ಶುರುವಾಗುತ್ತೆ. ಕಣ್ಣರಿಸೋ ತಂತ್ರವನ್ನು ಅವರು ಮಾಡ್ತಾನೆ ಇರ್ತಾರೆ. ಇಲ್ಲ, ಯಾರು ಬಲವಂತವಾಗಿ ನಾವು ಯಾರು ಕಿತ್ಕೊಳ್ಳಲ್ಲ ಹಾಗೆ ಹೇಗೆ ಅಂತಾರೆ. ಫೈನಲ್ ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾರೆ. ಅವ್ರು ಎಷ್ಟೇ ನಾಟಕಗಳನ್ನಾಡಲಿ, ಮೊಸಳೆ ಕಣ್ಣೀರನ್ನು ಹಾಕಿದ್ರು ಕೂಡ ನಮ್ಮ ಹೋರಾಟ ಪ್ರಬಲವಾಗಿ ಮುಂದುವರಿಯುತ್ತೆ. ನೀವು ಇಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ಹಳ್ಳಿಗಳಿಗೆ ತೆರಳಿದ್ರಿ. ಯಾಕಿಲ್ಲಿ ರೈತರಲ್ಲೇ 2 ಬಣ, ಅದು ಪರ ವಿರೋಧ ಶುರುವಾಗಿದೆಯಲ್ಲ? ರೈತರಲ್ಲಿ 2 ಬಣ ಆಗಿದ್ದು 500 ದಿವಸ ಆದ್ಮೇಲೆ ನೀವು ಅದನ್ನ ಗಮನಿಸಿರ್ಬೋದು. ಇಲ್ಲಿ ತೀವ್ರವಾಗಿ ಹೋರಾಟ ನಡೀತಾ ಇತ್ತು. ಅಲ್ಲಿ ಬೆರಳೆಣಿಕೆಯಷ್ಟು ಜನ ಇರಲಿಲ್ಲ. ಅಂದ್ರೆ ಭೂಮಿಯನ್ನ ಕೊಡ್ತೀವಿ ಅಂತ ಯಾರು ಪರವಾಗಿ ಮಾತಾಡ್ತಾ ಇದ್ರು ಬೆರಳೆಣಿಕೆಯಷ್ಟು ಜನ ಇದ್ರು. ಆಮೇಲೆಲ್ಲ ಯಾರಲ್ಲಿ ಅವರುಗಳಿಗೆ ಸಪೋರ್ಟ್ ಅನ್ನ ಕೊಟ್ರು ಅವ್ರು ಯಾರು ಕೂಡ ಅನೇಕ ಮಂದಿ ರೈತರಲ್ಲ, 80% ರೈತರಲ್ಲ. ಅದನ್ನ ನಮ್ಮ ಮಾಧ್ಯಮಗಳೇ ಬಯಲಿಗೆಳೆದಿದೆ. ಎಲ್ಲರೂ 500 ರೂಪಾಯಿ ತಗೊಂಡು, ಪಾಪ ಮುಗ್ಧ ರೈತರು, ಅವ್ರ ಬಗ್ಗೆ ನಾನು ಮಾತಾಡಲ್ಲ, 500 ರೂಪಾಯಿ ಕೊಟ್ಟರು ಬಂದ್ವಿ ಅಂತ ಇದ್ದಾರೆ ಹೊರತು ಅವ್ರು ಯಾರು ಕೂಡ ಜಮೀನ ಹೊಂದಿರೋರಲ್ಲ, ನಮ್ಮ ಭೂಮಿ ಕೊಡಲ್ಲ ಅನ್ನೋರಲ್ಲ. ಸೊ ಅಲ್ಲಿ 2 ಬಣ ಆಗಿದ್ದಲ್ಲ. ನಮ್ಮ ಹೋರಾಟ ಯಾವಾಗ ತೀವ್ರ ಆಯಿತೋ ಅದನ್ನ ಸೃಷ್ಟಿ ಮಾಡಿದಂತಹ ಬಣ, ಅದನ್ನ ನಮ್ಮ ಮಾಧ್ಯಮಗಳೇ ಬಯಲಿಗೆಳೆದಿದೆ. ಹಾಗಾಗಿ ಏನೊಂದು 10ರಿಂದ 15% ಒಪ್ಕೊಂಡಿದ್ದಾರೆ ವಿನಃ 85% ರೈತರಿಗೆ ಒಪ್ಪಿಗೆ ಇಲ್ಲ. ನಾನು ಇದನ್ನ ಯಾರೋ ಒಂದು ಸರ್ವೆ ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇಲ್ಲ. ಬಿಡದಿಗೆ ನಾನು ಒಂದು 10-15 ಸಲ ಭೇಟಿ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೀನಿ. ಮನೆಯ ಪರಿಸ್ಥಿತಿನ ನೋಡಿದ್ದೀನಿ. ಖುದ್ದು ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಎಲ್ಲರ ಜೊತೆಗೂ ನನಗೆ ಒಡನಾಟ ಇದೆ. ಸೊ ಇದು ನನ್ನ ಸರ್ವೆ. ನಾನು ಯಾಕಂದರೆ ಬೇರೆಯವ್ರ ಸರ್ವೆ ಸುಳ್ಳಾಗ್ಬೋದು. ನಾನು ಹೋಗಿ ನೋಡಿದ್ದೀನಿ. ಯಾರಿಗೂ ಕೂಡ ಭೂಮಿ ಕೊಡೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. 38 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಇವತ್ತು ಬೃಹತ್ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀರಾ? ಖಂಡಿತ. ಅದು 38 ಆಗಲಿ 70 ಆಗಲಿ, ಯಾಕಂದರೆ 100 ಕಿಲೋಮೀಟರ್ಗಳನ್ನ ಹಿಂದಿನ ಪಾದಯಾತ್ರೆಗಳಲ್ಲಿ ನಡೆದಿರೋದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೋದು. ಹಾಗಾಗಿ 38 ಕಿಲೋಮೀಟರ್ ಯಾವುದೇನೋ ದೊಡ್ಡದಲ್ಲ. ರೈತರ ಪರವಾಗಿ 38 ಕಿಲೋಮೀಟರ್ ನಡೆಯೋಣ, 100 ಕಿಲೋಮೀಟರ್ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನಮ್ಮ ನ್ಯಾಯಯುತ ಹೋರಾಟಕ್ಕೆ ಫಲ ಸಿಗೋವರೆಗೂ ಕೂಡ ಈ ಹೋರಾಟ ಮುಂದುವರಿಯುತ್ತೆ. ಸೊ ಇದಿಷ್ಟು ಬಿಗ್ ಬಾಸ್ ಖ್ಯಾತಿಯ ಜಾನ್ವೀರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೈರಬಂಗಲ.